ವೆಲ್ಕಮ್ ಟು ಲಕ್ಷ್ಮೀ ಜಿ ಕೆ ಕ್ಲಾಸಸ್. ಸೊ ಇವತ್ತೇನು ಮಾಡ್ರಪ್ಪ ಅಂತಂದರೆ ಬೋರ್ಡ್ ಎಕ್ಸಾಮ್ ಪರ್ಪೋಸ್ ಇಂಪಾರ್ಟೆಂಟ್ ಕ್ವಶನ್ 3 ಮಾರ್ಕ್ಸ್ ಕ್ವಶನ್ಸ್ ಯಾವಪ್ಪ ಅಂತಂದರೆ ಟ್ರಿಗ್ನೋಮೆಟ್ರಿ. ಈಗ 3 ಮಾರ್ಕ್ಸ್ ಎಲ್ಲ ಮಾಡಲ್ ಪೇಪರ್ದಾಗ ಇಂಪಾರ್ಟೆಂಟ್ 3 ಮಾರ್ಕ್ಸ್ ಟ್ರಿಗ್ನೋಮೆಟ್ರಿಯಲ್ಲಿ ಏನು ಬಂದವಲ್ಲ ಅದೇ ಇಂಪಾರ್ಟೆಂಟ್ ಕ್ವಶನನ್ನು ಫಸ್ಟ್ 3 ಮಾರ್ಕ್ಸ್ ಟ್ರಿಗ್ನೋಮೆಟ್ರಿ ಯಾವ ಕ್ವಶನ್ಸ್ ಅವ ಫಸ್ಟ್ ಅದನ್ನು ಸಾಲ್ವ್ ಮಾಡ್ಕೊಂಡು 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ ಚಾಪ್ಟರ್ದಾಗ ಇಂಪಾರ್ಟೆಂಟ್ ಕ್ವಶನ್ಸ್ 3 ಮಾರ್ಕ್ಸ್ ಫಸ್ಟ್, ಆಮೇಲೆ ನೆಕ್ಸ್ಟ್ 4 ಮಾರ್ಕ್ಸ್ ಮಾಡೋದು. ಓಕೆ, ಫಸ್ಟ್ ಪ್ರೂವ್ ದ್ಯಾಟ್. ಈಗ ಜಾಸ್ತಿ ಕೇಳ್ತಕ್ಕಂಥ ಟ್ರಿಗ್ನೋಮೆಟ್ರಿ ಪ್ರೂವ್ ದ್ಯಾಟ್. ಒಂದು ಟ್ರಿಗ್ನೋಮೆಟ್ರಿ ಎಕ್ಸರ್ಸೈಸ್ದಲ್ಲಿ ಒಂದು 7 ಕ್ವಶನ್ಸ್ ಅವ. ಆ 7 ಕ್ವಶನ್ಸ್ ಮಾಡಿಬಿಟ್ರೆ ನೀವು ಪರ್ಫೆಕ್ಟಾಗಿ 3 ಮಾರ್ಕ್ಸ್ ಒಂದು ಕ್ವಶನ್ ಕಂಪಲ್ಸರಿಯಾಗಿ ಬರ್ತದೆ. ಅದನ್ನು ಫಸ್ಟ್ ಅದನ್ನು ಸಾಲ್ವ್ ಮಾಡೋದು. ಯಾವ ರೀತಿ ಸಾಲ್ವ್ ಮಾಡ್ಬೇಕಂದ್ರೆ ಈಸಿಯಾಗಿ ನೆನ್ಪಿಡೋದು ಏನಪ್ಪ ಅಂತಂದ್ರೆ ಫಸ್ಟ್ ಟ್ರಿಗ್ನೋಮೆಟ್ರಿ ಸಾಲ್ವ್ ಮಾಡಬೇಕಾದ್ರೆ ಅದ್ರ ಕಾನ್ಸೆಪ್ಟ್ ಏನು ಫಸ್ಟ್ ಅದನ್ನು ತಿಳ್ಕೊಬೇಕು. ಜಾಸ್ತಿ ನೆನಪಾಗಿ ಇಟ್ಕೋಬೇಕಂತಂದ್ರೆ ನಮ್ಗೆ ಕಾನ್ಸೆಪ್ಟ್ ಭಾಳ ಇಂಪಾರ್ಟೆಂಟ್. ಎಲ್ಲ ಚಾಪ್ಟರ್ ಫಸ್ಟ್ ಏನೇನು ಕಾನ್ಸೆಪ್ಟ್ ಅದ, ನಾವು ಯಾವ ಥರ ಕ್ವಶನ್ ಕೇಳಿದ್ರೆ ಏನು ಸಾಲ್ವ್ ಮಾಡ್ಕೋಬೇಕು, ಮೆಥಡ್ ಏನು, ಯಾವ ಥರ ಯಾವ ಟೈಪ್ ಕ್ವಶನ್, ಎಷ್ಟು ಟೈಪ್ ಕ್ವಶನ್ಸ್ ಬರ್ತಾವ, ಟೈಪ್ಸ್ ಎಷ್ಟವ, ಅದನ್ನು ಫಸ್ಟ್ ನೀವು ನೆನ್ಪಿಟ್ಬೋದು. ಫಸ್ಟ್ ನೆನ್ಪಿಡೋದು ಮ್ಯಾಥಮೆಟಿಕ್ಸ್ದಾಗ ಯಾವ್ದು ಬ್ಯಾಟ್ ಮಾಡೋದಿರಲ್ಲ. ಫಸ್ಟ್ ಆ ಚಾಪ್ಟರ್ದ ಕಾನ್ಸೆಪ್ಟ್ ಏನು, ಮೆಥಡ್ ಏನು, ಫಾರ್ಮುಲಾ ಎಷ್ಟು ನೆನ್ಪಿಟ್ಕೊಂಡು ಹೋದರೆ ಔಟ್ ಆಫ್ ಔಟ್ ತೆಗಿಬೋದು ನಾವು ಎಕ್ಸಾಮ್ದಲ್ಲಿ. ಫಸ್ಟ್ ಎಲ್ಲ ಚಾಪ್ಟರ್ದಲ್ಲಿ 3 ಮಾರ್ಕ್ಸ್ ಕ್ವಶನ್, ಯಾವ ಚಾಪ್ಟರ್ದಾಗ 3 ಮಾರ್ಕ್ಸ್ ಕ್ವಶನ್ಸ್ ಕೇಳ್ಯಾರ, ಅದು ಯಾವ ಟೈಪ್ ಕ್ವಶನ್ಸ್ ಕೇಳ್ಯಾರ, ಅವೆಲ್ಲನೂ ಎಲ್ಲ ಪೇಪರ್ ಸಾಲ್ವ್ ಮಾಡಿದೆವಪ್ಪ ಅಂದ್ರೆ ಎಷ್ಟು ಟೈಪ್ಸ್ ಅವ ಅಂಬೋದನ್ನು ಗೊತ್ತಾಗ್ತದೆ ನಮ್ಗೆ. ಯಾವ ಥರ ಸಾಲ್ವ್ ಮಾಡಬೇಕು, ಜಾಸ್ತಿ ರಿಪೀಟೆಡ್ ಕ್ವಶನ್ ಯಾವ್ದದ ಅಂಬೋದು ನೋಡ್ಬೋದು. ಈಗ ಫಸ್ಟ್ ಒಂದು ಸಾಲ್ವ್ ಮಾಡೋಣ ನೋಡ್ರಿ ಯಾವ ರೀತಿ ಅದ. ಈಗ ಪ್ರೂವ್ ದ್ಯಾಟ್ ಸಾಲ್ವ್ ಮಾಡ್ಬೇಕಾಯ್ತಪ್ಪ ಅಂದ್ರೆ ಇಲ್ಲೇ ಆನ್ಸರ್ ಇರ್ತದೆ ನಮ್ಗೆ 2 ಸೆಕೆಂಡ್ ಥೀಟಾ ಅಂತ ಹೇಳಿ. ಇದು ನಾವು ಪ್ರೂವ್ ಮಾಡ್ಬೇಕಾದ್ರೆ ಲಾಸ್ಟ್ ಇಲ್ಲೇ ಆನ್ಸರ್ ಸಿಗ್ತದೆ ನಮ್ಗೆ. ಆ ಆನ್ಸರ್ ಬರ್ಬೇಕಾದ್ರೆ ನಾವು ಏನು ಮಾಡ್ಬೇಕು, ಫಸ್ಟ್ ಸೊಲ್ಯೂಷನ್ ನೋಡ್ರಿ ಯಾವ ಥರ ಸಾಲ್ವ್ ಮಾಡಬೇಕು ಅಂಬೋದು ಭಾಳ ಇಂಪಾರ್ಟೆಂಟ್. ಹೌದಾ, ಈ ಸೊಲ್ಯೂಷನ್ ನೋಡ್ರಿ ಯಾವ ರೀತಿ ಕ್ವಶನ್ ಏನು ಕೊಟ್ರ ಅದನ್ನು ತಗೋಬೇಕು. ಯಾವ ಸ್ಟೇಜ್ 1 ಪ್ಲಸ್ ಸೈನ್ ಥೀಟಾ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಥೀಟಾ. ಇಲ್ಲಿ ಈ ಟೈಪ್ ಕೊಟ್ಟಾಗ ಏನಪ್ಪ ಅಂದ್ರೆ ಕಂಪಲ್ಸರಿ ಈಗ ರೂಟ್ದಾಗ ಬರ್ತವಪ್ಪ ಅಂತಂದ್ರೆ ನಮ್ಗೆ ರ್ಯಾಷನಲೈಸ್ ಕಂಪಲ್ಸರಿ ಮಾಡಬೇಕು ಅಂಬೋದು. ರೂಟದ ಎಲ್ಲೇ ಬರ್ಲಿಕ್ಕೆ ಅದು ಫಸ್ಟ್ ನಾವು ಏನಪ್ಪ ಅಂದ್ರೆ ಈಗ ಇದಕ್ಕೆ ಮಾಡಬೇಕು. ಈಗ ಫಸ್ಟ್ ನಾವು ಟ್ರಿಗ್ನೋಮೆಟ್ರಿ ಸಾಲ್ವ್ ಮಾಡ್ಬೇಕಂತಂದ್ರೆ ಇದು ಸೈನ್ ಅದ ಕಾಸ್ ಅದ ಇಲ್ಲ ನೋಡ್ಬೇಕು. ಫಸ್ಟ್ ಏನು ಮಾಡಬೇಕು ಅಪ್ಪ ಅಂದ್ರೆ ಕ್ವಶನ್ದಾಗ ಕೊಟ್ಟಿದ್ದು ಸೈನ್ದಾಗ ಇರಬೇಕು ಇಲ್ಲಾಂದ್ರೆ ಕಾಸ್ದಾಗ ಇರಬೇಕು ಅಂದ್ರೆ ನಮ್ಗೆ ಸಾಲ್ವ್ ಮಾಡಕ್ಕೆ ಬರ್ತದೆ. ಈಗ ಆಲ್ರೆಡಿ ಸೈನ್ದಾಗ ಅದ, ಹೌದಾ, ಸೈನ್ದಾಗ ಇತ್ತು ಅಪ್ಪ ಅಂತಂದ್ರೆ ಮುಂದೆ ಏನು ಮಾಡ್ಬೋದು ಅಪ್ಪ ಅಂದ್ರೆ ಅದು ರ್ಯಾಷನಲೈಸಿಂಗ್ ಮಾಡಬೇಕು. ಯಾವ ರೀತಿ ರ್ಯಾಷನಲೈಸಿಂಗ್ ಅಂತಂದ್ರೆ ನೋಡ್ರಿ ಕೆಳಗ ಡಿನೋಮಿನೇಟರ್ 1 ಮೈನಸ್ ಸೈನ್ ಥೀಟಾ ಅದ, ಇಲ್ಲಿ ಮೈನಸ್ ಇತ್ತು ಅಂತಂದ್ರೆ ನಾವು ಏನು ತಗೋಬೇಕು, ಸೇಮ್ ಬರೀಬೇಕು. ಡಿನೋಮಿನೇಟರ್ದಾಗ ಏನದ ಅದಕ್ಕೆ ಇಲ್ಲಿ ಮೈನಸ್ ಇದ್ರೆ ಇಲ್ಲಿ ಪ್ಲಸ್ ತಗೋಬೇಕು. 1 ಪ್ಲಸ್ ಸೈನ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಥೀಟಾ. ಅದೇ ರೀತಿ ಪ್ಲಸ್ ಸೇಮ್ ಇದನ್ನು, ಹೌದಾ, 1 ಮೈನಸ್ ಸೈನ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಥೀಟಾ ಅದ. ಹೌದಾ, ಇಲ್ಲಿ ಏನು ಕೆಳಗ ಡಿನೋಮಿನೇಟರ್ದಾಗ ಏನದ ಪ್ಲಸ್ ಅದ, ಇಲ್ಲಿ ಪ್ಲಸ್ ಇದ್ರೆ ಏನು ತಗೋಬೇಕು, ಇಲ್ಲಿ ಮೈನಸ್ ತಗೋಬೇಕು. 1 ಮೈನಸ್ ಸೈನ್ ಥೀಟಾ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಥೀಟಾ. ಇಲ್ಲಿ ಸೈನ್ ಯಾವಾಗ ಬಿ ಪ್ಲಸ್ ಇದ್ರೆ ಇಲ್ಲಿ ಮೈನಸ್, ಯಾವುದಕ್ಕೆ ರ್ಯಾಷನಲೈಸಿಂಗ್ ಕರ್ತೀವಿ, ಪ್ಲಸ್ ಇದ್ರೆ ಮೈನಸ್. ಹೌದಾ, ಇಲ್ಲಿ ಮೈನಸ್ ಇತ್ತಂದ್ರೆ ಇಲ್ಲಿ ಪ್ಲಸ್ ತಗೋಬೇಕು. ಒಂದು ಸ್ಟೆಪ್ ಮುಗೀತು. ಹೌದಾ, ಇದು ಒಂದು ಸ್ಟೆಪ್ ನೀವು ಬರೆದ್ರಿಪ್ಪ ಅಂದ್ರೆ ಇದಕ್ಕೆ ಅರ್ಧ ಮಾರ್ಕ್ಸ್ ಇರ್ತದೆ, ಹಾಫ್ ಮಾರ್ಕ್ಸ್ ಕೊಡ್ತಾರೆ. ಹೌದಾ, ಫಸ್ಟ್ ನೆಕ್ಸ್ಟ್ ನೋಡ್ರಿ ಮತ್ತೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತಂದ್ರೆ ಅಂಡರ್ ರೂಟ್. ಈಗ ನೋಡ್ರಿ 1 ಪ್ಲಸ್ ಸೈನ್ ಥೀಟಾ 1 ಪ್ಲಸ್ ಸೈನ್ ಥೀಟಾ. ಈಗ ಒಂದು ಬ್ರಾಕೆಟ್ ಅದ, ಈಗ a ಪ್ಲಸ್ ಬಿ ಅಂದಾಗ ಯಾವ ರೀತಿ ಮಾಡ್ಬೇಕಪ್ಪ ಅಂದ್ರೆ ಫಾರ್ಮುಲಾ ಏನು, a ಪ್ಲಸ್ ಬಿ ಐಡೆಂಟಿಟಿ ಗೊತ್ತಿರ್ಬೇಕು ನಮಗೆ, ಅಲ್ಜಿಬ್ರಾ. ಹೌದಾ, a ಪ್ಲಸ್ ಬಿ ಏನಾಗ್ತದೆ, a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಆಗ್ತದೆ. ನೋಡ್ರಿ ಇಲ್ಲಿ a ಪ್ಲಸ್ ಬಿ ಆ ಫಾರ್ಮ್ನಾಗ ಅದ. a ವ್ಯಾಲ್ಯೂ ಸೇಮ್ ಅದ, ಬಿ ವ್ಯಾಲ್ಯೂನು ಸೇಮ್ ಇದ್ದಾಗ ಮಾತ್ರ ಇದು ಐಡೆಂಟಿಟಿ ಯೂಸ್ ಮಾಡಬೇಕು. ಇಲ್ಲಿ ನೋಡಿ ಇಲ್ಲಿ ಎ ವ್ಯಾಲ್ಯೂ ಅದ ಸೇಮ್ ಅದ, ಇಲ್ಲಿ ಬಿ ವ್ಯಾಲ್ಯೂ ಸೇಮ್ ಇದ್ದಾಗ ಮಾತ್ರ ಐಡೆಂಟಿಟಿ ಯೂಸ್ ಆಗ್ತಾವ. ಅದಕ್ಕೆ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತಂದ್ರೆ a ವ್ಯಾಲ್ಯೂ 1 ಅದ, ಬಿ ವ್ಯಾಲ್ಯೂ ಏನದ ಸೈನ್ ಥೀಟಾ ಹೋಲ್ ಸ್ಕ್ವೇರ್. ರೈಟಾ, ನೆಕ್ಸ್ಟ್ ಇದು ಎರಡು ಕಲ್ತು ಶಾರ್ಟ್ ಕಟ್ ಆಯ್ತು ನೋಡ್ರಿ. ನೆಕ್ಸ್ಟ್ 1 ಮೈನಸ್ ಸೈನ್ ಥೀಟಾ, ಇಲ್ಲಿ 1 ಪ್ಲಸ್ ಸೈನ್ ಥೀಟಾ ಅದ. 1 ಇಂಟು 1 ಏನಾಗ್ತಿದ್ದು ಮೈನಸ್ ಪ್ಲಸ್ ಇದ್ದಾಗ ನೋಡ್ರಿ 1 ಮೈನಸ್ ಇದು 1 ಸ್ಕ್ವೇರ್. ನೋಡ್ರಿ ಸ್ಕ್ವೇರ್ ನೋಡ್ರಿ, a ಪ್ಲಸ್ ಬಿ a ಮೈನಸ್ ಬಿ ಫಾರ್ಮುಲಾ, a ಮೈನಸ್ ಬಿ a ಪ್ಲಸ್ ಬಿ ಐಡೆಂಟಿಟಿ ಏನದ ಹೇಳ್ರಿ, a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಈ ಐಡೆಂಟಿಟಿ ಯೂಸ್ ಆಗ್ತದೆ ನೋಡ್ರಿ. ಈಗ a ವ್ಯಾಲ್ಯೂ 1 ಅದ, ಇಲ್ಲಿ a ವ್ಯಾಲ್ಯೂ 1 ಅದ, b ವ್ಯಾಲ್ಯೂನು ಸೇಮ್ ಅದ. ಇಲ್ಲಿ ಕೆಳಗೆ ಏನದ 1 ಮೈನಸ್ 1 ಪ್ಲಸ್ ಇದ್ದಾಗ ಈ ಐಡೆಂಟಿಟಿ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಎರಡು ಕಡೆ ಪ್ಲಸ್ ಇದ್ದಾಗ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಬರೀಬೇಕು. 1 ಮೈನಸ್ 1 ಪ್ಲಸ್ ಇದ್ದಾಗ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಬರೀಬೇಕು. ಓಕೆ,
ನೆಕ್ಸ್ಟ್ ನೋಡ್ರಿ 1 ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ರೈಟಾ. ನೆಕ್ಸ್ಟ್ ಪ್ಲಸ್ ಇದನ್ನು ಸೇಮ್ ತಗೋರಿ. ಇಲ್ಲೇನು ನೋಡ್ರಿ ಎರಡು ಕಡೆ ಸೈನ್ ಸೇಮ್ ಅದ, ಅದಕ್ಕೆ ಸೇಮ್ ಸೈನ್ ಇತ್ತು ಅಂತಂದ್ರೆ ಎ ವ್ಯಾಲ್ಯೂ ಸೇಮ್ ಅದ, ಸೈನ್ ಅದನ್ನೇ ಇಟ್ಕೋರಿ. a minus sin theta whole square 1 minus sin theta whole square whole divided by 1 plus sin theta 1 minus a square minus b square 1 square minus sin square theta. ಯಾಕೆ ಹಿಂಗಾಯ್ತಪ್ಪ ಅಂದ್ರೆ ಇವೆರಡು ಐಡೆಂಟಿಟಿ ಯೂಸ್ ಆಗಿದೆ, ಹೌದಾ. ನೆಕ್ಸ್ಟ್ ಏನ್ ಮಾಡಬೇಕು ಅಂತಂದ್ರೆ ಈ ರೂಟ್ ಎರಡಕ್ಕ ರೂಟ್ ಇರ್ತದ, ಹೌದಾ. ಇದು ಹೋಲ್ ಪೂರ ಇದಕ್ಕನ್ನು ರೂಟ್ ಅದ ತಿಳ್ಕೊರಿ, ಇದಕ್ಕ ರೂಟ್ ಅದ, ಸಪ್ರೇಟ್ ಬರೀರಿ, ಅದಕ್ಕೆ ಗೊತ್ತಾಗಿಲ್ಲ. ಇದು ರೂಟ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗ್ತದೆ, ಇಲ್ಲಿ ರೂಟ್ ನೋಡ್ರಿ ಸ್ಕ್ವೇರ್ ರೂಟ್ ಗೆಟ್ ಕ್ಯಾನ್ಸಲ್. ನೆಕ್ಸ್ಟ್ ಏನು ರಿಮೈನಿಂಗ್ ಉಳಿತಿನ ಮ್ಯಾಲಿದು 1 ಪ್ಲಸ್ ಸೈನ್ ಥೀಟಾ ಡಿವೈಡೆಡ್ ಬೈ 1 ಸ್ಕ್ವೇರ್ ಅಂತಂದ್ರೆ ಒಂದೇ ಬರ್ತದ, ಸೈನ್ ಸ್ಕ್ವೇರ್ ಥೀಟಾ ಜಾಸ್ತಿ ಬರ್ರಿ, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಇಲ್ಲೇನು ಹೋಯ್ತು 1 ಮೈನಸ್ ಸೈನ್ ಥೀಟಾ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್, ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್, ಇಲ್ಲಿದು ರೂಟ್ ಉಳ್ದದ, ಹೌದಲ್ಲ. ಅದಕ್ಕಾಗಿ ಇದು ಹಂಗೆ ಬರ್ಕೋರಿ, ಇದನ್ನ ಹಂಗೆ ಬರ್ಕೋರಿ. ಈಗ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇದು 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ. ಈಗ ಫಸ್ಟ್ ಇನ್ನೊಂದು ಸ್ಟೆಪ್ ಏನಪ್ಪಾ ಅಂದ್ರೆ 1 ಪ್ಲಸ್ ಸೈನ್ ಥೀಟಾ ಡಿವೈಡೆಡ್ ಬೈ ಅಂಡರ್ ರೂಟ್ ಅದಾಗ ಈಗ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಅಂತಂದ್ರೆ ಫಾರ್ಮುಲಾ ಗೊತ್ತಿತ್ತು, ಏನು ಗೊತ್ತದ ನಮಗೆ, ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು 1 ಅದು ಬೇಕಾಗಿದ್ದು ನಮ್ಗೆ. ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಐಡೆಂಟಿಟಿ ಅದ ನೆನಪಿಡ್ರಿ, ಹೌದಾ. ಅದು ತಗೋರಿ. ಇಲ್ಲಿ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಇದ್ದಲ್ಲಿ ಏನು ಬರಿಬೋದು, ಕಾಸ್ ಸ್ಕ್ವೇರ್ ಥೀಟಾ ಬರಿಬೋದು. ಇದು ರೂಟ್ ಅಂಡರ್ ರೂಟ್ ಹಂಗೆ ಬರ್ಕೊಂಡು ಇಲ್ಲಿ ಮ್ಯಾಲಿನ 1 ಮೈನಸ್ ಸೈನ್ ಥೀಟಾ ಆ್ಯಸ್ ಬರ್ಕೊಂಡು ಈಗ ಇಲ್ಲಿ ಅಂಡರ್ ರೂಟ್ನಾಗ ಕಾಸ್ ಸ್ಕ್ವೇರ್ ಥೀಟಾ ಬರೀ ಸೇಮ್ ಅದು ಐಡೆಂಟಿಟಿ. ಕಾಸ್ ಸ್ಕ್ವೇರ್ ಈ ಸ್ಕ್ವೇರ್ ರೂಟ ಕ್ಯಾನ್ಸಲ್, ಇದು ಸ್ಕ್ವೇರ್ ರೂಟ ಕ್ಯಾನ್ಸಲ್ ಉಳಿತೇನು. ನೆಕ್ಸ್ಟ್ ಮೇಲೆ ಕಾಸ್ ಬರೀ ಕಾಸ್ ಥೀಟಾ ಉಳಿತು, ಹೌದಾ. ಕಾಸ್ ಥೀಟಾ ಎಲ್ಸಿಯಮ್ ಎರಡು ಕಡೆ ಸೇಮ್ ಅದಾವಲ್ಲ, ಡಿನಾಮಿನೇಟರ್ ಸೇಮ್ ಇತ್ತು ಅಂದ್ರೆ ಮ್ಯಾಲಿಂದ ಎಡಿಷನ್ ಮಾಡಬೇಕು ಸಬ್ಟ್ರಾಕ್ಟ್ ಮಾಡಬೇಕು ಅಂತಂದಾಗ ಎಲ್ಸಿಯಮ್ ಸೇಮ್ ಇದ್ದಾಗ ಎಡಿಷನ್ ಸಬ್ಟ್ರಾಕ್ಷನ್ ಮಾಡ್ತೀವಿ ಡೈರೆಕ್ಟಾಗಿ. ಇಲ್ಲಿ 1 ಪ್ಲಸ್ 2 ಪ್ಲಸ್ 1 2 ಆಯಿತು, ಹೌದಾ. ಇಲ್ಲಿ ಮೈನಸ್ ಪ್ಲಸ್ ಗೆಟ್ ಕ್ಯಾನ್ಸಲ್ ಆಯಿತು, ಹೌದಾ. ನಾವು ಎಲ್ಸಿಯಮ್ ತಳಗೆ ಸೇಮ್ ಡಿನಾಮಿನೇಟರ್ ಸೇಮ್ ಇತ್ತು ಅಂದ್ರೆ ಯಾರು ಮಾಡ್ಬೇಕಿಲ್ಲ ಸಬ್ಟ್ರಾಕ್ಟ್ ಮಾಡಬೇಕು. ಸಬ್ಟ್ರಾಕ್ಟ್ ಮಾಡೋ 2 ಮೈನಸ್ 1 ಪ್ಲಸ್ 1 ಮೈನಸ್ ಇದ್ದಾಗ ಕ್ಯಾನ್ಸಲ್ ಆಗ್ತಾವ, 2 ಪ್ಲಸ್ ಇದ್ದಂದ್ರೆ ಆ್ಯಡ್ ಮಾಡಿ ಬರೀರಿ, ಹೌದಾ. ಏನಾಯ್ತು ಈಗ 2 ಬೈ ಕಾಸ್ ಥೀಟಾ ಆಯಿತು. ಈಗ 2 ಹಂಗೆ ಬರ್ಕೋರಿ. ಈಗ ಬೇಕಾಗಿದ್ದು ನಮ್ಗೆ ಸೆಕೆಂಡ್ ಥೀಟಾ ಬೇಕು, ಎದ್ರ ರೆಸಿಪ್ರೋಕಲ್ ಅದದು ಕಾಸ್ ಥೀಟಾ ರೆಸಿಪ್ರೋಕಲ್ ಅದ, ಅದಕ್ಕೆ ಕಾಸ್ ಥೀಟಾ ತಳಗೆ ಸಪ್ರೇಟ್ ಮಾಡ್ರಿ ಈ ಥರ ಆಗ್ತದ, ಹೌದಾ. ಅದಕ್ಕೆ ಏನು ಬರೀಬೇಕು, ಇದಕ್ಕೂ ಎಷ್ಟು ಇದು ಬರೀ 1 ಬೈ ಕಾಸ್ ಥೀಟಾ ರೆಸಿಪ್ರೋಕಲ್ ಏನದ ಸೆಕೆಂಡ್ ಥೀಟಾ, ರೈಟಾ. ಇದು ಲಾಸ್ಟ್ ಆನ್ಸರ್ 2 ಸೆಕೆಂಡ್ ಥೀಟಾ. ಸಿಂಪಲ್ ಅದ. ನಮ್ಗೆ ಏನು ಗೊತ್ತಿರ್ಬೇಕಪ್ಪ ಅಂದ್ರೆ ಇಲ್ಲಿ ಅಲ್ಜಿಬ್ರಾ ಐಡೆಂಟಿಟಿ ಮತ್ತೇನು ಗೊತ್ತಿರಬೇಕು, ಟ್ರಿಗೊನೋಮೆಟ್ರಿ ಐಡೆಂಟಿಟಿ. 3 ಐಡೆಂಟಿಟಿ ಒಂದು ನೆನಪಿಟ್ಕೊರಿ, ಈಸಿಯಾಗಿ ನಾವು ಯಾವುದೇ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ಫಸ್ಟ್ ಏನಿಲ್ಲ ನಾವು ಏನು ಮಾಡ್ಕೋಬೇಕು ಅಂದ್ರೆ ಕಾಸು ಸೈನ್ ಇದ್ದಾಗದಿಂದ ಚೆಕ್ ಮಾಡ್ಕೋಬೇಕು, ಆಮೇಲೆ ರೂಟ್ದಾಗಿದ್ದರೆ ರ್ಯಾಷನಲೈಸ್ ಮಾಡಿ. ವೆರಿ ಸಿಂಪಲ್ ಅದು. ನೆಕ್ಸ್ಟ್ ಕ್ವಶನ್ ನೋಡೋಣ. ಸೆಕೆಂಡ್ ಕ್ವಶನ್ ನೋಡ್ರಿ. ಇಲ್ಲಿ ಸೇಮ್ ಪ್ರೂವ್ ದ್ಯಾಟ್, ಹೌದಾ. LHS ಈಕ್ವಲ್ ಟು RHS ಮಾಡಬೇಕಿದೆ ನೋಡ್ರಿ. ಇದು ಏನಿದೆ, ಇದ್ರ ಆನ್ಸರ್ ಏನು ಬರ್ತದೆ, ಇದ್ರ ಆನ್ಸರ್ ಏನು ಬರ್ತದ, ಹೌದಾ. ಎರಡು ಆನ್ಸರ್ ಸೇಮ್ ಬರ್ತಾರೆ, ಚೆಕ್ ಮಾಡ್ಬೇಕು. ಈಕ್ವಲ್ ಅದ, ಹೌದಾ. ಈಕ್ವಲ್ ಟು ಅಂತಂದ್ರೆ ಅರ್ಥ LHS ಈಕ್ವಲ್ ಟು RHS ಸಾಲ್ವ್ ಮಾಡ್ರಿ ಅಂತಂದಂಗೆ, ಹೌದಾ. ಈಗ ಫಸ್ಟ್ ನಾವು ಏನು ಸಾಲ್ವ್ ಮಾಡಬೇಕು, ಏನು ಫಸ್ಟ್ ನಮ್ಮದು ಟ್ರಿಗೊನೋಮೆಟ್ರಿ ಸಾಲ್ವ್ ಪ್ರೂವ್ ದ್ಯಾಟ್ ಇದ್ದಾಗ ಏನು ಮಾಡ್ಬೇಕಂತ ಹೇಳಿವಿ. ಫಸ್ಟ್ ಸ್ಟೆಪ್ ಏನು, ಸೈನ್ ಅದ ಕಾಸ್ ಅದ ಇಲ್ಲ ಚೆಕ್ ಮಾಡ್ಬೇಕು. ಫಸ್ಟ್ ಯಾವುದೇ ಪ್ರಾಬ್ಲಮ್ ಪ್ರೂವ್ ದ್ಯಾಟ್ ಇದ್ದಾಗ ಚೆಕ್ ಏನು ಮಾಡ್ಬೇಕು, ಫಸ್ಟ್ ಸೈನ್ ಕಾಸ್ದಾಗ ಇಲ್ಲ ಚೆಕ್ ಮಾಡ್ಬೇಕು ಫಸ್ಟ್. ಅದಾಗ ನೋಡ್ರಿ 1 ಪ್ಲಸ್ ಸೆಕೆಂಡ್ ಅದ ಇದು, ಹೌದಾ. ಇಲ್ಲಿ ಸೆಕೆಂಡ್ ಅದ, ಅದಕ್ಕೆ ನಾವು ಇದೇನು ಕನ್ವರ್ಟ್ ಮಾಡಬೇಕು, ಕಾಸ್ದಾಗ ಮಾಡಬೇಕು. ಯಾವ್ದು ರೆಸಿಪ್ರೋಕಲ್ ಅದ ಇದು ಸೆಕೆಂಡ್ 1 ಬೈ ಕಾಸ್ ಎ ರೆಸಿಪ್ರೋಕಲ್ ಅದ, ರೆಸಿಪ್ರೋಕಲ್ ಗೊತ್ತಿರ್ಬೇಕು ನಮಗೆ. ನೆಕ್ಸ್ಟ್ ಡಿವೈಡೆಡ್ ಬೈ ಸೇಮ್, ಇದು ಸೆಕೆಂಡ್ ಎ ಅಂತಂದ್ರೆ 1 ಬೈ ಕಾಸ್ ಎ. ನೆಕ್ಸ್ಟ್ ಇದನ್ನ ಸೇಮ್ ಇತ್ತವ್ರಿ, ಎಟ್ ಎ ಟೈಮ್ ಇತ್ತವ್ರಿ, ಹೌದಾ. ಎಲ್ಲಾದ್ರೂ ಇದೊಂದು ಸಾಲ್ವ್ ಮಾಡ್ಕೇಸಿದ್ರೆ ಅದೊಂದು ಸಾಲ್ವ್ ಮಾಡ್ರು ಸೇಮ್ ಬರ್ತದೆ. ಕ್ವೆಶನ್ 1 ಕೊಟ್ಟು ಅದಕ್ಕೆ ಕ್ವೆಶನ್ 2 ಫ್ರಮ್ ಕ್ವೆಶನ್ 1 and 2 ಹಂಗೆ ಬರ್ತದೆ. ಎಟ್ ಎ ಟೈಮ್ ಸೇಮ್ ತೋರಲ್ಲ, ಎರಡು ಈಸಿ ಆಗುತ್ತೆ. ಸೈನ್ ಸ್ಕ್ವೇರ್ ಅದ, ಇಲ್ಲಿ ಕಾಸ್ದಾಗದ, ಇದು ಏನು ಕನ್ವರ್ಟ್ ಮಾಡೋದು ಬೇಕಾಗಿಲ್ಲ. ಸೈನ್ದಾಗದ, ಇದು ಆಲ್ರೆಡಿ ಕಾಸ್ದಾಗದ. ಈ ಸೈನ್ ಸ್ಕ್ವೇರ್ ಅಂತಂತಂದ್ರೆ ನಮ್ಗೆ ಐಡೆಂಟಿಟಿ ಗೊತ್ತಿರ್ಬೇಕು. ಫಸ್ಟ್ ಈ ಕಡೆ ಸೈಡಿಗೆ ಬರ್ಕೋರಿ.
ಕಾಸ್ ಸ್ಕ್ವಯರ್ ಪ್ಲಸ್ ಸೈನ್ ಸ್ಕ್ವಯರ್ ಥೀಟಾ ಅಂತ ಬರ್ತದೆ ಈಕ್ವಲ್ ಟು 1 ಫಿಕ್ಸ್. ಹೌದಾ? ಇದು ನಮ್ಗೆ ಬೇಕಾಗಿದ್ದಲ್ಲಿ ಸೈನ್ ಸ್ಕ್ವಯರ್ ಥೀಟಾ ಅದ. ಇದಿಷ್ಟೇ ಬೇಕು ನಮಗೆ. ಯಾವ್ದು ಬೇಕಾಗ್ಯದ ಅದು ಈ ಕಡೆ ಇಟ್ಟುಕೊಡ್ರಿ, ಯಾವ್ದು ಬೇಕಾಗಿಲ್ಲ ಆ ಕಡೆ ಕಳಿಸ್ಬಿಡ್ರಿ. 1 ಇದು ಯಾಸ್ಟಿಗೆ 1 ಬರ್ಕೋರಿ. ಕಾಸ್ ಅದ ಇಲ್ಲಿ, ಆ ಕಡೆ ಹೋದ್ರೆ ಏನಂತ ಹೇಳ್ರಿ 1 ಮೈನಸ್ ಕಾಸ್ ಸ್ಕ್ವಯರ್ ಥೀಟಾ. ಸಿಂಪಲ್. ಪ್ಲಸ್ ಇದ್ರೆ ಆ ಕಡೆ ಹೋದ್ರೆ ಮೈನಸ್, ಅಪೋಸಿಟ್ ಸೈನ್. ಹೌದಾ? ಈ ಕಡೆ ಪ್ಲಸ್ ಇದ್ರೆ ಮೈನಸ್, ಈ ಕಡೆ ಮೈನಸ್ ಇದ್ರೆ ಆ ಕಡೆ ಪ್ಲಸ್, ಈ ಕಡೆ ಇಂಟು ಇದ್ರೆ ಆ ಕಡೆ ಡಿವೈಡ್ದಾಗ ಬರ್ಕೋರಿ. ಇಲ್ಲಿ ಡಿವೈಡ್ದಾಗ ಇತ್ತಂದ್ರೆ ಆ ಕಡೆ ಹೋದ್ರೆ ಏನಾಗ್ತದೆ ಇಂಟುದಾಗ ಆಗ್ತದೆ. ಇಷ್ಟೇ ಸಿಂಪಲ್. ಸಿಂಪ್ಲಿಫಿಕೇಶನ್ ಏನಪ್ಪ ಅಂದ್ರೆ ಭಾಳ ಈಸಿಯಾಗಿರ್ತದೆ. ಇದಿಷ್ಟು ನೆನ್ಪಿಟ್ಟರು ನಿಮ್ಗೆ ಮುಗಿದಾಯ್ತು. ಯಾವುದೇ ಪ್ರಾಬ್ಲಮ್ ಇದ್ರೆ ಸಾಲ್ವ್ ಮಾಡೋಕೆ ಬರ್ತದೆ. ಹೌದಾ? ನಿಮ್ಗೆ ಇಲ್ಲೇ ಈ ಕಡೆ ಆ ಕಡೆ ತರಬೇಕು, ಆ ಕಡೆ ಈ ಕಡೆ ತರಬೇಕು, ಇದೇ ಕನ್ಫ್ಯೂಸ್ ಮಾಡ್ತಾವೆ ನಿಮ್ಗೆ. ಹೌದಾ? ಮ್ಯಾಥ್ಸ್ದಾಗ ಇದೇ ಕನ್ಫ್ಯೂಸ್ ಮಾಡಿದ್ದು. ಮ್ಯಾಥ್ಸ್ ಭಾಳ ಹಾರ್ಡ್ ಅದ ಅಂತೇಳಿ ನೀವು ಏನು ಮಾಡ್ತೀರಿ, ಬಿಟ್ಟು ಬಿಡ್ತೀರಿ. ಭಾಳ ಈಸಿ ಇರೋದೇ ಇದು. ಎಲ್ಲ ಸಬ್ಜೆಕ್ಟ್ಗಿಂತ ಈಸಿ ಇರ್ತಕ್ಕಂಥ ಸಬ್ಜೆಕ್ಟ್ ಯಾವುದಪ್ಪ ಅಂತಂದರೆ ಮ್ಯಾಥಮೆಟಿಕ್ಸ್ ಅಂತ ಹೇಳ್ಬೇಕು. ಹೌದಾ? ಈಗ ಸೈನ್ ಸ್ಕ್ವಯರ್ ಥೀಟಾ ಅಂದ್ರೆ ಏನು ಬರಿತೀರಿ ಹೇಳ್ರಿ? 1 ಮೈನಸ್ ಕಾಸ್ ಸ್ಕ್ವಯರ್ ಥೀಟಾ ಅಂತ ಬರಿಬೇಕು. ಹೌದಾ? ಈ 1 ಮೈನಸ್ ಕಾಸ್ ಎ ಅದ. ಈ 1 ಮೈನಸ್ ಕಾಸ್ ಎ ಎಷ್ಟು ಬರಿ 1 ಮೈನಸ್ ಕಾಸ್ ಎ. ಇದು ನೋಡ್ರಿ ಸ್ಕ್ವಯರ್ ಮಾಡ್ಕೊಳ್ರಿ. ಇದಕ್ಕೆ ನಮಗೆ 1 ಸ್ಕ್ವಯರ್ ಅಂತಂದ್ರೆ ನಮ್ಗೆ ಒಂದೇ ಬರ್ತದಲ್ಲ, ಅದಕ್ಕೆ ನಾವು ಏನು ತಿಳ್ಕೊಬೇಕು, ಇದಕ್ಕೆ ಸ್ಕ್ವಯರ್ ಅದ ತಿಳ್ಕೊಬೇಕು. ಮ್ಯಾಥಮೆಟಿಕ್ಸ್ದಾಗ ನೋಡಿ ಸ್ಕ್ವಯರ್ ಏನೇ ಚೇಂಜ್ ಮಾಡ್ರೂ ಅದು ನಮ್ಮ ವ್ಯಾಲ್ಯೂ ಚೇಂಜ್ ಆಗ್ಬಾರ್ದು. ನೀವು ಏನೇ ಚೇಂಜ್ ಮಾಡಿ ಮ್ಯಾಥಮೆಟಿಕ್ಸ್ದಾಗ ಚೇಂಜ್ ಮಾಡ್ರೆ ಅದ್ರ ವ್ಯಾಲ್ಯೂ ಅದೇ ಮತ್ತೆ ಹೊಳ್ಳಿ ಅದೇ ಬರಬೇಕು ನಮಗೆ. ಅದಕ್ಕಾಗಿ ಇದು ನೋಡಿ 1 ಸ್ಕ್ವಯರ್ ಮಾಡ್ರೆ 1 ಬರ್ತದೆ. ಇಲ್ಲಿ ಒಂದು ಬರೆದ್ರೆ ಅಷ್ಟೇ ಅದ. 1 ಸ್ಕ್ವಯರ್ ಮಾಡ್ರೆ ನಮಗೆ ಅಷ್ಟೇ ವ್ಯಾಲ್ಯೂ ಬರ್ತದೆ. ಅದಕ್ಕೆ 1 ಸ್ಕ್ವಯರ್ ಇದ್ದಲ್ಲಿ 1 ಸ್ಕ್ವಯರ್ ಮಾಡ್ಕೋಬಹುದು ಅದಕ್ಕೆ. ಸರ್ ಮತ್ತೆ ಇದಕ್ಕೆ ಯಾಕೆ ಸ್ಕ್ವಯರ್ ಹಾಕಿ, ಸ್ಕ್ವಯರ್ ಇದ್ದಿಲ್ಲ ಇದು ಸ್ಕ್ವಯರ್ ಇಲ್ಲಿ ಬರ್ತು ಅಂತ ಅನ್ಬೇಡ್ರಿ. ಅದು 1 ಸ್ಕ್ವಯರ್ ಅಂತಂದ್ರೆ ಮತ್ತೆ ವ್ಯಾಲ್ಯೂ ನಮ್ಗೆ ಹೊಳ್ಳಿ ಒಂದೇ ಬರ್ತದೆ. ಅದಕ್ಕೆ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಫಾರ್ಮ್ನಾಗ ಐತಿ ಇದು. ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಫಾರ್ಮ್ ಅಂತಂದ್ರೆ ಎ ಪ್ಲಸ್ ಬಿ ಎ ಮೈನಸ್ ಬಿ ಅದ. ಹೌದಾ? ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಅಂತಂದ್ರೆ ಎ ಪ್ಲಸ್ ಬಿ ಎ ಮೈನಸ್ ಬಿ. ಹೌದಾ? ಇಲ್ಲಿ ಇಷ್ಟೇ ಬರ್ಕೊ. ಈ ಕಡೆ ನೆಕ್ಸ್ಟ್ ನೋಡ್ರಿ, ಇಲ್ಲಿ 1 ಪ್ಲಸ್ ಕಾಸ್ ಎ ಅದ, ಇಲ್ಲಿ 1 ಅದ. ಪ್ಲಸ್ ನೋಡ್ರಿ ಪ್ಲಸ್ದಾಗಿತ್ತು ಅಂತಂದ್ರೆ ಕಂಪಲ್ಸರಿ ನಮ್ಗೆ ಡಿನೋಮಿನೇಟರ್ದಾಗ ಇದ್ದಾಗ LCM ತೆಗಿಲೇಬೇಕು. ಹೌದಾ? ಇಲ್ಲಿ ಏನಿಲ್ಲ ಅಂತ 1 ಇರ್ತದೆ. ಮ್ಯಾಲಿಂದ ಅಷ್ಟೇ ನೋಡ್ಕೊರಿ. ಈಗ ಕಾಸ್ ಎ ಬರ್ತದೆ. LCM ಕಾಸ್ ಎ. ಕಾಸ್ ನಿಂದ ಈ ಕಡೆ ಇಂಟು ಮಾಡಬೇಕು. ಇದು ಕಾಸ್ ಎ ಆಗ್ತದೆ. ಯಾಕೆ 1 ಇಂಟು ಕಾಸ್ ಎ ಇದೇ ಬರಬೇಕು. ಯಾವುದೇ ಡಿನೋಮಿನೇಟರ್ದಾಗ ಏನಿರ್ತದೆ ಅದರಿಂದ ನಮ್ಗೆ ಓದ್ಕೋತ ಹೋಗ್ಬೇಕು. ಇದು ಹೋದ್ರೆ ನಮಗೆ ಟೇಬಲ್ಸ್ ಹೋದ್ರೆ ಇದೇನು ಹೊಳ್ಳಿ LCM ಏನಿದೆ ಅದನ್ನೇ ಬರಬೇಕು. 1 ಇಂಟು ಕಾಸ್ ಎ ಬರ್ತದೆ. ಇದಕ್ಕೆ ಬೇರೆ ಏನು ಇದ್ದಿದ್ದಿಲ್ಲಪ್ಪ ಅಂದ್ರೆ ಡಿಫ್ರೆಂಟ್ ಇತ್ತು ಅಂತಂದ್ರೆ ಇಲ್ಲಿ 1 ಇತ್ತು, ಇಲ್ಲಿ ಯಾವ್ದು ಇರ್ತದೆ ಅದು ಈ ಕಡೆ ಮಲ್ಟಿಪ್ಲೈ ಮಾಡಿ ಸಿಂಪಲ್ ಆಗಿ ಏನಾಯ್ತು ಕಾಸ್ ಎ ಪ್ಲಸ್ ತಳಗ ಯಾವ್ದಾದ ಕಾಸ್ ಎ ಇದ್ರೆ ಇಲ್ಲಿ ಮ್ಯಾಲೆ ಏನು ನಂಬರ್ ಇರ್ತದೆ ಅದನ್ನೇ ಇರ್ತದೆ. ತಳಗ ಯಾವ್ದು ಇರ್ತದ LCM ಅದೇ ಬಂದಿತ್ತು, ಇಲ್ಲಿ ಅದೇ ಇತ್ತು ಅಂತಂದ್ರೆ ಮ್ಯಾಲೆ ಏನಿರ್ತದೆ ಅದನ್ನೇ ಮಾಡಿ. ಹೌದಾ? ಈ ಕಡೆ ಏನು 1 ಇರ್ತದೆ, ಆ ಕಡೆ 1 ಇಂಟು 1 ಅಂದ್ರೆ 1 ಬರ್ತದೆ. ಈ ಕಡೆ ತಳಗ ಡಿನೋಮಿನೇಟರ್ದಾಗ 1 ಡಿವೈಡ್ ಬೈ ಕಾಸ್ ಎ ಹಂಗೆ ಬರ್ಕೋದು 1 ಬೈ ಕಾಸ್ ಎ. ನೆಕ್ಸ್ಟ್ ಈ ಕಡೆ ತಗೋರಿ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಅಂತ ಫಾರ್ಮುಲಾ ಏನದ? ಎ ಪ್ಲಸ್ ಬಿ ಎ ಮೈನಸ್ ಬಿ ಅದ. ಆ ಫಾರ್ಮ್ನಾಗ ಬರೀ 1 ಪ್ಲಸ್ ಕಾಸ್ ಎ ಬ್ರಾಕೆಟ್ 1 ಮೈನಸ್ ಕಾಸ್ ಎ. ನೆಕ್ಸ್ಟ್ ಏನು ಮಾಡ್ರಿ 1 ಮೈನಸ್ ಕಾಸ್ ಎ ಆ ಚೀಸ್ ಬರ್ರಿ 1 ಮೈನಸ್ ಕಾಸ್ ಎ. ಇಲ್ಲಿ 1 ಮೈನಸ್ ಕಾಸ್ ಇದೆ, ಇಲ್ಲಿ 1 ಮೈನಸ್ ಕಾಸ್ ಎ ಅದ. ಕ್ಯಾನ್ಸಲ್ ಮಾಡಿ. ಇಲ್ಲಿ ಮ್ಯಾಗ ಪ್ಲಸ್ ಮೈನಸ್ ಇತ್ತು ನಿಮಗೆ ಕ್ಯಾನ್ಸಲ್ ಮಾಡಬಾರ್ದು. ಇಲ್ಲಿ ಇಂಟು ಇತ್ತು ಅಂತಂದ್ರೆ ತಳಗ ಮ್ಯಾಗಿಂದ ಕ್ಯಾನ್ಸಲ್ ಆಗ್ತದೆ. ಇಲ್ಲಿ ಪ್ಲಸ್ ಮೈನಸ್ ಇದ್ದಾಗ ಮತ್ತೆ ಅವಾಗೂ ಸೇಮ್ ಅದ ಮ್ಯಾಲ ತಳಗ ಅಂತ ಕಾಟ್ ಹುಡುಕ್ ಹೋಗ್ಬಾರ್ದು. ಹೌದಾ? ನೆಕ್ಸ್ಟ್ ನೋಡ್ರಿ ಇಲ್ಲಿ 1 ಪ್ಲಸ್ ಇಲ್ಲಿ ಕಾಸ್ ಎ ಪ್ಲಸ್ 1 ಅದ ಡಿವೈಡ್ ಬೈ ಕಾಸ್ ಎ ಅದ. ಇಲ್ಲಿ ಡಿನೋಮಿನೇಟರ್ 4 ಸ್ಟೆಪ್ 1 2 3 ಅದಾಗ ಏನಾಗ್ತದೆ ಇದು ಕಾಸ್ ಎ ಇದು ಎ ಕ್ಯಾನ್ಸಲ್ ಆಗ್ತದೆ. ಯಾಕಂದ್ರೆ ಇದು ಉಲ್ಟಾ ಮಾಡಿದ್ರೆ ಇಲ್ಲಿ ಬರ್ತದೆ ಇಂಟು ಕಾಸ್. ಹೌದಾ? ಅದು ಇದು ಕ್ಯಾನ್ಸಲ್ ಆಗ್ತದೆ. ಅದಕ್ಕೆ ಈಗ 4 ಸ್ಟೆಪ್ ಇದ್ದಾಗ ಇದು ಕ್ಯಾನ್ಸಲ್ ಆಗ್ತಾವ 1 2 3 4. ಹೌದಾ? ಥರ್ಡ್ ಮತ್ತು ಫೋರ್ತ್ ಕ್ಯಾನ್ಸಲ್ ಆಗ್ತಾವ. ಇದನ್ನ ನೆನ್ಪಿಡ್ಬೇಕು. ಉಳಿತೇನೆ ಇಲ್ಲಿ ಕಾಸ್ ಎ ಪ್ಲಸ್ 1 ಉಳಿತು. ತಳಗಿಂದ ಏನು ಉಳಿದ ಇಲ್ಲಿ 1 ಅದ. 1 ಬರ್ದು ಉಳಿತು ಬೆಟ್ರ್ ಹಿಡಿತದೆ. ಹೌದಾ? ಇದು ತಳಗ 1 ಅದ ಮುಗಿತು. ಕಾಸ್ ಎ ಪ್ಲಸ್ 1 ಉಳಿತದೆ. ಆನ್ಸರ್ ಸಾಕು. ಇಷ್ಟೇ ಬರೋದು ಸಾಕು. ನೆಕ್ಸ್ಟ್ ಈಕ್ವಲ್ ಟು ಇಲ್ಲಿ ಉಳಿದೇನು 1 ಪ್ಲಸ್ ಕಾಸ್ ಎ ಉಳಿತು. ಹೌದಾ? ಉಳಿತಲ್ಲ. LHS ಈಕ್ವಲ್ ಟು ಈ ಕಡೆ ಕಾಸ್ ಎ ಪ್ಲಸ್ 1 ಇಲ್ಲಿ 1 ಪ್ಲಸ್ ಕಾಸ್ ಎ ಇದ್ರೆ ಸರ್ ಎರಡು ಹೆಂಗೆ ಸೇಮ್ ಆಗ್ತದೆ ಅಂದರೆ ಎರಡು ಎಕಡೆ ಬರೆದ್ರು ಅದು ಸೇಮೇ ಆಗ್ತದೆ. ಹೌದಾ? ಈ ಕಡೆ ಆ ಕಡೆ ಬರೀ ಇದು ಈ ಕಡೆ ಬರೀ ಏನು ಚೇಂಜ್ ಆಗಲ್ಲ. ವ್ಯಾಲ್ಯೂ ಏನು ಚೇಂಜ್ ಆಗಲ್ಲ. ಅದಕ್ಕೆ LHS ಈಕ್ವಲ್ ಟು RHS. ವೆರಿ ಸಿಂಪಲ್. ಥರ್ಡ್ ಕ್ವಶನ್ ಫೈಂಡ್ ದ ವ್ಯಾಲ್ಯೂ ಆಫ್. ನೋಡ್ರಿ ಈ ಥರ ವ್ಯಾಲ್ಯೂ ಕಂಡುಹಿಡಿ ಅಂತ ಅಂದಾಗ 5 ಯಾಸ್ಟೀಸ್ ಬರ್ಕೋಬೇಕು. ಇಲ್ಲಿ ನೋಡ್ರಿ ಕಾಸ್ 60 ಡಿಗ್ರಿ ಅದ. ಕಾಸ್ 60 ವ್ಯಾಲ್ಯೂ ಗೊತ್ತಿರಬೇಕು, ಸೆಕೆಂಡ್ 30 ಡಿಗ್ರಿ ವ್ಯಾಲ್ಯೂ ಗೊತ್ತಿರಬೇಕು, ಟ್ಯಾನ್
45 ವ್ಯಾಲ್ಯೂ ಗೊತ್ತಿರಬೇಕು. ವ್ಯಾಲ್ಯೂ ಗೊತ್ತಿದ್ದರೆ ನಾವು ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಸಾಲ್ವ್ ಆಗ್ತದೆ. ಹೌದಾ? 5 ಎಷ್ಟು ಬೇಕು? cos 60 ಅಂತಂದ್ರೆ 1/2 ಅದ. ಹೌದಾ? ಹೋಲ್ ಸ್ಕ್ವೇರ್ ಹಾಕ್ರಿ ಪ್ಲಸ್ 4 ಎಷ್ಟು ಬೇಕು ಇಂಟು ಹಾಕ್ರಿ ಸೆಕೆಂಡ್ 30 ಡಿಗ್ರಿ ಅಂದರೆ 2/√3 ಹೋಲ್ ಸ್ಕ್ವೇರ್. ಸ್ಕ್ವೇರ್ ಅದ ಸ್ಕ್ವೇರ್ ಬರ್ಕೋರಿ. tan 45 ಅಂತಂದ್ರೆ 1 ಸ್ಕ್ವೇರ್ ಬರೀರಿ. ಈ ಒಂದು ಐಡೆಂಟಿಟಿ ಅದ ನಮ್ಗೆ ಗೊತ್ತಾ? ಯಾವ್ದು ಐಡೆಂಟಿಟಿ? sin ಸ್ಕ್ವೇರ್ ಥೀಟಾ ಪ್ಲಸ್ cos ಸ್ಕ್ವೇರ್ ಥೀಟಾ. sin ಸ್ಕ್ವೇರ್ ಥೀಟಾ ಪ್ಲಸ್ cos ಸ್ಕ್ವೇರ್ ಥೀಟಾ ಈಕ್ವಲ್ ಟು 1 ಅಂತ ವ್ಯಾಲ್ಯೂ ಬರ್ತದೆ. ಥೀಟಾ ಥೀಟಾ ಅಂದ್ರೆ ಸೇಮ್ ಅಂದಂಗ. ಇಲ್ಲಿ 30 ಡಿಗ್ರಿ ಅದ, ಇಲ್ಲಿ 30 ಡಿಗ್ರಿ ಅದ. ಸೇಮ್ ವ್ಯಾಲ್ಯೂ ಇದ್ದು ಅಂತಂದ್ರೆ ಥೀಟಾದಲ್ಲಿ 30 ಡಿಗ್ರಿ ಕೊಟ್ಟರೆ 60 ಕೊಟ್ಟರೆ ಅಂದ್ರೆ ಡೈರೆಕ್ಟ್ ಆಗಿ ನಾವೇನು ಬರ್ಕೋಬೋದು? 1 ಬರಿಬೋದು. ಇಲ್ಲ sin ಸ್ಕ್ವೇರ್ 30 ಪ್ಲಸ್ cos ಸ್ಕ್ವೇರ್ 30 ಅಂತಂದ್ರೆ 1 ಅಂತ ಬರೀರಿ. ಹೌದಾ? ಮುಗೀತದ. 5 ಅಷ್ಟು ಬರ್ಕೋರಿ. ನೆಕ್ಸ್ಟ್ 1 ಸ್ಕ್ವೇರ್ ಅಂದ್ರೆ 2 ಸ್ಕ್ವೇರ್ 4 ಪ್ಲಸ್ 4 ಅಷ್ಟು ಬರ್ಕೋರಿ. 2 ಸ್ಕ್ವೇರ್ 4 ನೆಕ್ಸ್ಟ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗ್ತದೆ, 3 ಉಳಿತು. -1 ಅಷ್ಟು ಬರ್ಕೋರಿ. ತಾಗಿನ 1 ಬಿಟ್ಟರೆ ನಡೀತದೆ, ಬಿಟ್ಟರೆ ನಡೀತದೆ. ಹೌದಾ? ನೆಕ್ಸ್ಟ್ ನೋಡ್ರಿ ಇದು 5 1 5 ಅಂದಂಗೆ. ಹೌದಾ? ತಾಗಿನ 4 ಅಷ್ಟು ಬರ್ಕೋರಿ ಪ್ಲಸ್ 4 4 16 / 3 ಅಷ್ಟು -1. ರೈಟಾ? ಈ ಥರ ನಂಗೆ ಈಗ ಎಲ್ಸಿಎಮ್ ತಕ್ಕೋರಿದ್ರು 1 ಹಂಗೆ ಬರ್ಕೋರಿ. ಇದ್ರ ಲಸ ಏನು ಬರ್ತದ ಅಂತಂದ್ರೆ ಲಸ LCM ಅಂತಾರೆ. ಅದಕ್ಕೆ 12 ಬರ್ತಿದ್ರು. 4 3 12 4 3 12 ಅಂದಂಗೆ. ಈಗ ನೋಡ್ರಿ 4 3 ಇಲ್ಲಿ ಬರ್ಕೋರಿ ಇಂಟು ಹಾಕಿ 4 3 12 ಆಯ್ತು. ಇಲ್ಲಿ 3 4 3 1 ಹೋಗ್ಬೇಕು. 3 ಮಿಗ್ಗಿ ಹೋದ್ರೆ 3 4 12 4 3 12 ಅಂದಂಗೆ. ಅದ 1 ಇಂಟು 12 ಮಾಡಬೇಕು. ಹೌದಾ? 5 3 15 ಅಂದಂಗೆ. 5 3 15 16 4 ಅಂದಂಗೆ 64 ಮೈನಸ್ 1 ಇಂಟು 12 ಅಂತಂದ್ರೆ 12 ಒಂದು 12 ಅಂದಂಗೆ 12 ಬರ್ತದೆ. ಹೌದಾ? ಈಗ ಏನು ಮಾಡಿರಿ? ಇಲ್ಲಿ ಪ್ಲಸ್ ಸೈನ್ ಅದ, ಒಂದು ಕಡೆ ಪ್ಲಸ್ ಬರೀರಿ. ಇವೆರಡು ಪ್ಲಸ್ ಮಾಡಿದ್ರೆ ಎಷ್ಟಾಗ್ತದೆ ನೋಡ್ರಿ? ಎಷ್ಟಿತ್ತು? 74 ಆಗ್ತದೆ. 79 ರೈಟಾ? 5 + 4 9 ಅದು 79 -12 ಮಾಡಿ ಎಷ್ಟು ಉಳಿತು? ಅಲ್ಲಿ 9 4 7 ಉಳಿತಲ್ಲ. 7 ಅಂತಂದ್ರೆ 6 67/12 ಆನ್ಸರ್. ಓಕೆ, ಸಿಂಪಲ್ ಆಗಿರ್ತದೆ. ಅದ ಈ ಥರ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫಿಕೇಶನ್ ಮಾಡೋದು ಭಾಳ ಈಸಿ ಆಗಿರ್ತದೆ. ಓಕೆ, ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್.